ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಸ್ಕಿನ್ ಗ್ಲೋ ಬಗ್ಗೆ ನೋಡ್ತಾ ಹೋಗೋಣ. ಈಗಾಗಲೇ ನಮಗೆ ಸಮ್ಮರ್ ಅಂದರೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕಾಗಿ ನಮ್ಮ ದೇಹವನ್ನು ನಾವು ತಂಪಾಗಿ ಇಟ್ಕೋಬೇಕಾಗತ್ತೆ. ಸೊ ನಾವು ದೇಹವನ್ನು ತಂಪಾಗಿ ಇಟ್ಕೊಂಡಾಗ ನಮ್ಮ ಸ್ಕಿನ್ ಮತ್ತು ಹೇರ್ ಕೂಡ ತುಂಬ ಸೊಂಪಾಗಿ, ಕೂದಲು ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋ ಕೊಡ್ತಾ ಹೋಗುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂಥ ಕೆಲವು ಜ್ಯೂಸ್ಗಳನ್ನ ಮತ್ತು ಕೊಲಾಜನ್ನ ಬೂಸ್ಟ್ ಮಾಡುವಂಥ ಜ್ಯೂಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಗೆ ಎಲ್ರಿಗೂ ಸ್ಕಿನ್ ಬ್ರೈಟ್ನಿಂಗ್ ಅಂದರೆ ಯಾರಿಗೆ ತಾನೇ ಬೇಡ ಹೇಳಿ. ಎಲ್ಲರೂ ಸ್ಕಿನ್ ಬ್ರೈಟ್ನಿಂಗೋಸ್ಕರ ಕೇಳ್ತಾ ಇರ್ತಾರೆ. ನಾನು ಮುಂಚೆ ತುಂಬ ಗ್ಲೋ ಇದ್ದೆ, ಬೆಳ್ಳಕ್ಕಿದ್ದೆ, ಬರ್ತಾ ಬರ್ತಾ ತುಂಬ ಟ್ಯಾನ್ ಆಗಿದ್ದೀನಿ, ನನ್ನ ಸ್ಕಿನ್ ತುಂಬ ಕಳೆನೇ ಇಲ್ಲ, ತುಂಬ ಕಳೆ ಕುಂತಾ ಇದೆ, ನನ್ನ ಸ್ಕಿನ್ನಲ್ಲಿ ಮೊದಲಷ್ಟು ಗ್ಲೋ ಕಳೆ ಯಾವುದು ಬರ್ತಾ ಇಲ್ಲ, ಇದಕ್ಕೆ ಏನು ಮಾಡಬೇಕು ಅನ್ನೋದು ತುಂಬ ಜನರ ಸಮಸ್ಯೆ ಆಗಿದೆ. ಇದು ಏನಕ್ಕೆ ಅಂದರೆ ಇದಕ್ಕೋಸ್ಕರ ಏನು ಹೇಳ್ಬೋದು ಅಂದರೆ ಇದು ಪೊಲ್ಯೂಷನ್. ಮತ್ತು ಪೊಲ್ಯೂಷನಿಂದ ನಮಗೆ ಬೇಗ ಟ್ಯಾನ್ ಆಗುತ್ತೆ, ಡಸ್ಟ್ ಅಲರ್ಜೀಸ್ ಆಗುತ್ತೆ. ಸೊ ಇದರಿಂದ ತುಂಬ ಚಿಕ್ಕ ಚಿಕ್ಕ ರ್ಯಾಷಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮುಖ ತುಂಬ ಡಲ್ ಆಗ್ತಾ ಹೋಗುತ್ತೆ. ಇದಕ್ಕಾಗಿ ನಾವು ಮನೆಯಲ್ಲೇ ಯಾವ ಥರ ಪ್ಯಾಕ್ ಮಾಡ್ಕೋಬೋದು, ಹೇಗೆ ಸ್ಕಿನ್ ಕೇರ್ ರೂಟೀನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಾವು ಸ್ಕಿನ್ನ ಕ್ಲೆನ್ಸ್ ಮಾಡಬೇಕು. ಸ್ಕಿನ್ನ ಹೇಗೆ ಕ್ಲೆನ್ಸ್ ಮಾಡೋದು ಅಂದರೆ, ಇವಾಗ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೆ ಹಸಿ ಹಾಲನ್ನ ನೀವು ಯೂಸ್ ಮಾಡ್ಬೋದು. ಹಸಿ ಹಾಲಿಗೆ ಸ್ವಲ್ಪ ಹನಿ ಹಾಕ್ಕೋಬೇಕು. ಸೊ ಹನಿ ಏನಂದರೆ ಇದು ನ್ಯಾಚುರಲ್ ಆಗಿ ಇದರಲ್ಲಿ ಒಂದು ಜಲತತ್ವ ಇರುತ್ತೆ. ಸೊ ಇದನ್ನು ನಾವು ಹಾಲು ಜೊತೆ ನಾವು ಯೂಸ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಇದನ್ನು ಕ್ಲೀನಪ್ ಮಾಡ್ತಾ ಬರಬೇಕು. ಇದನ್ನು ಕ್ಲೀನಪ್ ಮಾಡ್ತಾ ಬಂದರೆ, ನಾವು ಆಚೆಯಿಂದ ಬಂದ ತಕ್ಷಣ ಇದನ್ನು ಮುಖದಲ್ಲಿ ಇದನ್ನು ಕ್ಲೀನಪ್ ಮಾಡಿದ್ರೆ, ಮುಖ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹತ್ತಿಲಿ ತೊಳೆದಾಗ ನೀವು ನೋಡ್ಬೋದು ಅದರಲ್ಲಿ ಎಷ್ಟು ಡರ್ಟ್ ಬರುತ್ತೆ, ಎಷ್ಟು ಕಸ ಇರುತ್ತೆ, ತುಂಬ ಗಲೀಜು ಎಲ್ಲವೂ ಅದ್ರ ಜೊತೆಗೆ ಬಂದ್ಬಿಡುತ್ತೆ. ತಕ್ಷಣ ನೀವು ಮುಖ ನಿಮಗೆ ಪ್ಲಂಪ್ ಆಗೋದನ್ನ ನೀವು ನೋಡ್ಬೋದು. ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಸೊ ಸ್ವಲ್ಪ ಇದು ಟ್ಯಾನನ್ನು ರಿಮೂವ್ ಮಾಡುತ್ತೆ. ಇದರಲ್ಲಿ ಇರೋವಂಥ ಲ್ಯಾಕ್ಟಿಕ್ ಆ್ಯಸಿಡ್ಡು ಈ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ಮತ್ತು ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹನಿಯಲ್ಲಿ ನ್ಯಾಚುರಲ್ ಆಗಿ ನಮಗೆ ಒಂದು ಹೈಡ್ರೋಲಿಕ್ ಆ್ಯಸಿಡ್ ಅಂದರೆ ನಾವು ಮುಖ ತುಂಬ ಡ್ರೈ ಆಗಿದೆ, ಅದಕ್ಕೋಸ್ಕರ ನಾವು ಆಚೆ ಸೀರಮ್ಗಳ ಮೊರೆ ಹೋಗ್ತಾ ಇದ್ದೀವಿ. ಅದ್ರ ಬದಲು ನಮಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಸಿಗುವಂಥ ಹನಿನ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದ್ರ ಜೊತೆ ಮುಖನ ನೀವು ಕ್ಲೀನ್ ಮಾಡಿದಾಗ ಮುಖಕ್ಕೆ ತುಂಬ ಒಂದು ಹೊಳಪು ಬರುತ್ತೆ ಮತ್ತು ಮುಖ ತುಂಬ ಪಲ್ಪಾಗಿ ತುಂಬ ಒಂದು ಡ್ರೈನೆಸ್ನ ತೆಗೆದು ಹಾಕುವಂಥ ಅಂಶ ಈ ಹನಿಲಿರುತ್ತೆ. ಸೊ ಇದು ಕ್ಲೀನಿಂಗ್ ಆಯಿತು. ನೆಕ್ಸ್ಟು ನಾವು ಮುಖಕ್ಕೆ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸ್ಟೀಮ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ನೀವು ಒಂದು ನೀರನ್ನ ಕುದಿಯೋಕ್ಕಿಟ್ಟು ಇದಕ್ಕೆ 1 ಅಥವಾ 1.5 ಸ್ಪೂನು ನೀವು ಆಲೋವೆರಾ ಜೆಲ್ ಮತ್ತು ತುಳಸಿ ಎಲೆಗಳನ್ನ ಹಾಕಿ ನೀವು ಸ್ಟೀಮ್ ತೊಗೋಬೇಕಾಗತ್ತೆ. ಸ್ಟೀಮ್ ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಮುಖದಲ್ಲಿರುವ ರಂಧ್ರಗಳು ಓಪನ್ ಆಗಿ ಆ ರಂಧ್ರದಲ್ಲಿ ಇರುವಂಥ ಹಳೆ ಒಂದು ಕೊಳೆಗಳು ಏನಿರುತ್ತೆ ಅಥವಾ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನು ಜಮೆ ಆಗಿರುತ್ತೆ ಇದನ್ನೆಲ್ಲ ಆಚೆ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಒಂದು ಸ್ಟೀಮ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟ್ ಪ್ಯಾಕು. ಸೊ ನನಗೆ ಸ್ಕಿನ್ ಒಳ್ಳೆ ಗ್ಲೋ ಬರಬೇಕು, ಒಂದು ಬ್ರೈಟನಿಂಗ್ ಬರಬೇಕು, ಇದಕ್ಕೋಸ್ಕರ ಪ್ಯಾಕ್ ಒಂದು ಹೇಳ್ತಾ ಹೋಗ್ತೀನಿ. ಇದಕ್ಕೆ ಕ್ಯುಕ್ಯುಂಬರ್ ಜ್ಯೂಸ್, ನೀವು ಸ್ವಲ್ಪ ಕ್ಯುಕ್ಯುಂಬರ್ ಜ್ಯೂಸ್ ತೊಗೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಒಳ್ಳೆ ಬೀಟ್ ಮಾಡಿ ನಿಮ್ಮ ಮುಖಕ್ಕೆ ಪ್ಯಾಕ್ ಹಾಕ್ಕೊಂಡು ನೀವು ಇದನ್ನು ಒಂದು 10ರಿಂದ 20 ನಿಮಿಷ ಬಿಟ್ಟು ನೀವು ಮುಖನ ಒರೆಸಿದಾಗ ನಿಮಗೆ ಇನ್ಸ್ಟೆಂಟ್ ಗ್ಲೋ ನಿಮಗೆ ಇದನ್ನು ಕಾಣಿಸುತ್ತೆ. ಸೊ ತಕ್ಷಣ ನೀವೇನು ಮಾಡಬೇಕು, ಈ ಒಂದು ಮಾಯ್ಶ್ಚರೈಸರ್ನ ಲಾಕ್ ಮಾಡೋಕ್ಕೆ ಯಾವುದಾದ್ರು ನಿಮ್ಮಲ್ಲಿ ಇರುವಂಥ ಯಾವುದಾದ್ರು ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಇವಾಗ ನಮಗೆ ಮಾರ್ಕೆಟಲ್ಲಿ ಡ್ರೈ ಸ್ಕಿನ್ಗೆ ಅಂತಲೇ ಬೇರೆ ಮಾಯ್ಶ್ಚರೈಸರ್ ಸಿಗ್ತಾಯಿದೆ, ಆಯಿಲಿ ಸ್ಕಿನ್ಗೆ ಅಂತಲೇ ಬೇರೆ ಮಾಯ್ಶ್ಚರೈಸರ್ ಸಿಗ್ತಾಯಿದೆ, ಕಾಂಬಿನೇಷನ್ಗೆ ಬೇರೆ ಸಿಗ್ತಾಯಿದೆ, ಹಾಗೆ ಸೆನ್ಸಿಟಿವ್ ಸ್ಕಿನ್ಗೆ ಬೇರೆ ಸಿಗ್ತಾಯಿದೆ. ಈ ಒಂದು ಅನುಗುಣವಾಗಿ ನೀವು ನೋಡಿಕೊಂಡು ಈ ಮಾಯ್ಶ್ಚರೈಸರ್ನ ತೊಗೊಂಡು ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ SPF ಕೂಡ ನೀವು ಯೂಸ್ ಮಾಡೋದ್ರಿಂದ ಮುಂದೆ ಸ್ಕಿನ್ಗೆ ಆಗುವಂಥ ಡ್ಯಾಮೇಜ್ನ ಇದು ತಡೆಯುತ್ತೆ. ಅಂದರೆ ನಾವು ಯಾವಾಗಲೇ ಆಗಲಿ ಮನೆಯಿಂದ ಆಚೆ ಹೋಗುವಾಗ ಅಂದರೆ 2 ಅವರ್ಸ್ ಮುಂಚೆ ನಾವು SPFನ ಬಳಸಬೇಕಾಗತ್ತೆ. ಮತ್ತು ಮಧ್ಯೆ ನಾನು ಆಚೆ ಕೆಲಸ ಮಾಡ್ತೀನಿ ಅಥವಾ ಬಿಸಿಲಲ್ಲಿ ಓಡಾಡ್ತೀನಿ ಅನ್ನೋರು ಎವ್ರಿ 2 ಅವರ್ಸ್ ಒಂದ್ಸಲ ನಾವು ಈ SPFನ ಯೂಸ್ ಮಾಡ್ತಿದ್ರೆ ಈ ಬೇಸಿಗೆಯಿಂದ ಆಗುವಂಥ ಒಂದು ಟ್ಯಾನ್ ಆಗಿರ್ಬೋದು ಅಥವಾ ಡಲ್ನೆಸ್ ಆಗಿರ್ಬೋದು ಅಥವಾ ಸ್ಕಿನ್ಗೆ UV ರೇಸಿಂದ ಆಗುವಂಥ ಡ್ಯಾಮೇಜ್ನ ನಾವು ತಪ್ಪಿಸ್ಬೋದು. ಸೊ ಇದು ಆಚೆಯಿಂದ ಆಯಿತು. ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.